SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಜಮೀನಿಂದಾನೇ ನಾವು ಮುಂದೆ ಬಂದಿರೋದು. ಅಕೌಂಟಿಗೆ ಹಾಕಿದ್ರೆ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬೋದಲ್ಲ, ಆರಾಮಾಗಿರ್ಬೋದಲ್ಲ. ಸಿಟಿಗೆ ಎಷ್ಟು ದಿನ ಹೊಂಟೈತಿ? ನಾವು ಇವ್ರ ಭೂಮಿ ತಗೋಬಿಟ್ರೆ ನಾವೇನ್ ಟ್ರಲ್ ಮಾಡೋಣ. ಒಂದಲ್ಲ ಒಂದಿನ ರೈತನ ಗೋಳ ಅವ್ರಿಗೂ ತಟ್ಬಿಡ್ತದೆ. 6 ಲಕ್ಷ ತೆಂಗಿನ ಮರ ಇದೆ, 4 ಲಕ್ಷ ಅಡಿಕೆ ಇದೆ. ಇದೆಲ್ಲ ಬರಡು ಭೂಮಿಲಿ ಬೆಳೆಯಕ್ಕಾಗುತ್ತಾ? 6 ಲಕ್ಷ ಲೀಟ್ರು ಮಂತ್ಲಿ ಹೋಯ್ತಾ ಇದೆ. ಅಲ್ಲೇನು ಕಂಪ್ಯೂಟರ್ ಹತ್ರ ಬರುತ್ತಾ? ನಾನು ಹಾಲು ಕುಡಿದು ಸುತ್ತ ನೋಡ್ತಾ ಇದ್ದೀನಿ, ಹಸಿರಾಗಿ ಕಾಣಿಸ್ತಾ ಇದೆ. ಬಹುಶಃ ಆಲ್ಕೋಹಾಲ್ ಕುಡಿದಿರೋರಿಗೆ ಇಲ್ಲಿ ಬರ್ಡಾಗಿ ಕಾಣಿಸ್ತಾ ಇರ್ಬೋದು. ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬೇಕಾ, ಬಾತ್ರೂಮ್ ತೊಳೆಗೆ ಹೋಗ್ಬೇಕಾ? ಒಬ್ಬ ರೈತ ಅವ್ರು ಹೇಳ್ತಾರ ಯಾರು ರೈತ ಇಲ್ಲ ಅಂತ. ಈ ರೈತ ನಾವೆಲ್ಲ ದನ ಸಾಕಿ ಹುಲ್ಲೊತ್ಕೊಂಡ್ ಬಂದು ಸಾಯ್ತಾ ಇರೋರು ನಾವು. ಜನ ಬಿದ್ದವ್ರು ಸರಿಯಿಲ್ಲ, ಜಮೀನು ಮಾತ್ರ ಕೊಡಲ್ಲ ತಾಯಿ. ಮಾಡೋದ್ರಿ ಮಾಡ್ಬಿಡ್ಲಿ, ಅದಕ್ಕೂ ನಾವೇನು ಎದುರಲ್ಲ. ಅಲಾರ್ಮ್ ಸಾಯಿಸ್ಬಿಟ್ಟು ಹೆಲಿಕಾಪ್ಟರ್ ಎಲ್ಲ ಸೂಟ್ ಹಾಕ್ಬಿಡ್ಲಿ ಬಿಡ್ರಿ, ಜಮೀನು ಯಾರು ಕೊಡ್ತಾರೆ? ಸಾಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಹಿಸ್ಟ್ರಿನ ಬರೆಯಕ್ಕಾಗ್ಲಿ ಓದಕ್ಕಾಗ್ಲಿ ನನ್ಗೆ ಇಷ್ಟ ಇಲ್ಲ, ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಅಂತ. ಇಂಥ ಬಡ ರೈತರ ಸಮಾಧಿ ಮೇಲೆ ಸೌಧ ಕಟ್ಟುವಂತ ಒಂದು ದರಿದ್ರ ಹಿಸ್ಟ್ರಿನಂತೂ ದಯಮಾಡಿ ನೀವು ಕ್ರಿಯೇಟ್ ಮಾಡಿ. ನಮಸ್ಕಾರ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಸಿ ನೆಡೋ ಫೋಟೋನ ಹಾಕಿ ಪರಿಸರನ ಉಳಿಸಿ ಅಂತ ಕರೆ ಕೊಟ್ಟಿದ್ದೀರಾ. ನಾನಿವಾಗ ಬಿಡದಿಯಲ್ಲಿದ್ದೀನಿ. ಈ ಪರಿಸರನ ಉಳಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಈ ಭಾಗಕ್ಕೆ ಬಂದಿದ್ದೀನಿ. 9600 ಎಕರೆನ ಗುಳುಂ ಮಾಡಿ ರೈತರ ಬದುಕನ್ನ ಬೀದಿಗೆ ತಳ್ಳೋದಕ್ಕೆ ಹೊರಟಿದ್ದೀರಲ್ಲ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಮಾಡಿ ಅದನ್ನ ನೀವು ಕೈ ಬಿಡಬೇಕು ಅಂತ ಹೇಳೋದಕ್ಕೆ, ಜೊತೆಗೆ ರೈತರ ಪಾಡೇನು ಅಂತ ತೋರಿಸೋದಕ್ಕೆ ಈ ಸುತ್ತಮುತ್ತಲಿನ ಹಳ್ಳಿಯ ಜನರನ್ನ ನಾನು ಇವಾಗ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಾನಿವಾಗ ಟ್ಯಾಂಕ್ ಮೇಲೆ ನಿಂತಿದ್ದೀನಿ. ಇಲ್ಲಿಂದನೇ ಕಾಣಿಸುತ್ತೆ ಎಷ್ಟು ಫಲವತ್ತಾಗಿದೆ ಅಂತ ಹೇಳಿ. ಕಂಪ್ಲೀಟ್ ಆಗಿ 360 ಡಿಗ್ರಿನಲ್ಲಿ ನೋಡ್ಬಿಟ್ರೆ ಇಲ್ಲಿಂದ ನಮ್ಮ ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲೂ ಕೂಡ ಬಂಜರು ಭೂಮಿ ಅಂತ ಯಾರಾದ್ರೂ ಹೇಳಿದ್ರೆ ನಗ್ತಾರ್ ಕಣ್ರಿ. ಹಸಿರು 360 ಡಿಗ್ರಿಯಲ್ಲಿ ನೋಡ್ತಾ ಇದೀವಿ, ಸುತ್ತಲೂ ಹಸಿರಿದೆ. ದಯಮಾಡಿ ಯಾರಿದನ್ನ ಬರಡು ಭೂಮಿ ಅಂತ ಹೇಳ್ತಾ ಇದೀರಲ್ಲ, ಕಣ್ಣು ಬಿಟ್ಟು ನೋಡಿ, ಭಾಗಕ್ಕೆ ಬಂದು ನೋಡಿ. ಎಲ್ಲೋ ಕುತ್ಕೊಂಡು ಹೇಳೋದಲ್ಲ, 4 ಜನ ನಕಲಿ ರೈತರನ್ನ ಭೇಟಿ ಮಾಡಿ. ಸೊ ಇಲ್ಲಿ ರೈತರು ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಪಾಡೇನು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.